ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಐತಿಹಾಸಿಕ ಸಾಮರಸ್ಯ ಶ್ರದ್ಧಾ ಕೇಂದ್ರ ಹಜರತ್ ಅಬೂಬಕರ್ ದರ್ಗಾದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು. ಹೌದು, ಜಮಖಂಡಿ ನಗರದ ಶ್ರೇಯದ್ ಹಜರತ್ ಟಿಪ್ಪು ಸುಲ್ತಾನ್ ಅವರ ಜಯಂತ್ಯೋತ್ಸವದ ನಿಮಿತ್ತವಾಗಿ 23/12/2025 ಸಂಜೆ 4 ಗಂಟೆಗೆ ಕೌಮಿ ಏಕತಾ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಹೆಸರಾಂತ ಮೌಲಾನಿಗಳು, ಸ್ವಾಮೀಜಿಗಳು, ಸಚಿವರು, ಶಾಸಕರು ಹಾಗೂ ಎಲ್ಲ ಸಮುದಾಯದ ಮುಖಂಡರು ಭಾಗವಹಿಸಿದ್ದಾರೆ. ಜಾತೀಯತೆ ಎಂಬುದು ಒಂದು ಗೋಡೆ. ನಾವೆಲ್ಲರೂ ಒಂದೇ ನೆಲದ ಮಕ್ಕಳು, ಒಂದೇ ಗಾಳಿಯನ್ನು ಸೇವಿಸುವವರು, ಒಂದೇ ಬಣ್ಣದ ರಕ್ತವನ್ನು ಹೊಂದಿರುವವರು. ಆದರೆ ಜಾತಿ ಎಂಬ ಕಣ್ಣಿಗೆ ಕಾಣದ ಗೋಡೆ ನಮ್ಮನ್ನು ಸಾವಿರಾರು ತುಂಡುಗಳನ್ನಾಗಿ ವಿಭಜಿಸಿದೆ. ಆಧಾರದ ಹುಟ್ಟಿನ ಮೇಲೆ ಮನುಷ್ಯರನ್ನ ಮೇಲು ಕೀಳೆಂದು ಅಳೆಯುವುದು ಮಾನವೀಯತೆಗೆ ಮಾಡುವ ಅವಮಾನ. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳು ಎನ್ನುವ ಸಂದೇಶವನ್ನು ಸಮಾಜಕ್ಕೆ ತಿಳಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಹಜರತ್ ಟಿಪ್ಪು ಸುಲ್ತಾನ್ ಸಮಿತಿಯ ಅಧ್ಯಕ್ಷರಾದ ನಜೀರ್ ಕಂಗನೋಳಿ, ಉಪಾಧ್ಯಕ್ಷರಾದ ತೌಫಿಕ್ ಪರತ್ನಾಳಿ, ಕಾರ್ಯದರ್ಶಿಗಳಾದ ಸಮೀರ್ ಕಂಗನೋಳಿ, ಅಲ್ತಾಫ್ ಸಗರ್, ಅಬ್ದುಲ್ ಸಾಬ್ ಜಮಾದರ್, ರಫೀಕ್ ಬಾರಿಗಡ್ಡಿ, ಅನ್ವರ್ ಮೋಮಿ, ರಿಯಾಜ್ ಜೌಟಿ, ಹಾಫಿಜೀಸ್ ಇನಾಮ್ದಾರ್, ಮೊಹಮ್ಮದ್ ಶೇಖ್, ಯಾಸೀನ್ ಲೂದಿ ಇನ್ನೂ ಹಲವಾರು ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದರು. ವರದಿ ರವಿ ದೊರ್ಮನಿ, ಕರುನಾಡ ರತ್ನ ಜಮಖಂಡಿ. ಜೀವನ ನಡೆಸ್ಕೋಬೇಕು. ನಾವೆಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಎಲ್ಲರೂ ಕೂಡ ಪ್ರೀತಿಯಿಂದ ಒಂದು ಅಣ್ಣ ತಮ್ಮಂದಿರ ಹಾಗೆ ನಾವು ಸಹಬಾಳ್ವೆಯಿಂದ ಇಲ್ಲಿ ಜೀವನ ನಡೆಸಬೇಕು. ಅವಾಗ ಮಾತ್ರ ದೇಶ ಅಭಿವೃದ್ಧಿ ಆಗ್ತದ, ದೇಶದಲ್ಲಿ ಶಾಂತಿ ನೆಲೆಸ್ತದ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ದೇಶ ಕಟ್ಟಲಾಕ್ ಸಾಧ್ಯ ಐತೆ ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ನಾವು ಸಂಘಟನೆ ಮಾಡಿದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ಬಿಹಾರದಿಂದ ಮೌಲಾನಾ ಅಬ್ದುಲ್ ಸಾಲಿಂ ಅಂತ ಹೇಳಿ ಅಬ್ದುಲ್ ಸಾಲಿಂ ಚತುರ್ವೇದಿ ಅಂತ ಹೇಳಿ ಅವರು ರಾಷ್ಟ್ರ ಮಟ್ಟದ ಒಂದು ದೊಡ್ಡ ವಿದ್ವಾಂಸರು. ಅದೇ ರೀತಿಯಾಗಿ ನಮ್ಮ ಹಜರತ್ ಕಾಸಿಂ ಬಾಬಾ ಕಿಚುಜಾ ಶರೀಫ್ ಉತ್ತರ ಪ್ರದೇಶದವರು ಕೂಡ ಅವರು ಒಂದು ಈ ರಾಷ್ಟ್ರದ ಒಂದು ದೊಡ್ಡ ಪಂಡಿತರು, ಸಮಾಜದ ದೊಡ್ಡ ಪಂಡಿತರು. ಅದೇ ಹೊರತಾಗಿ ನಮ್ಮ ಮಹೇಶ್ವರನ ಸ್ವಾಮೀಜಿ ಚಿತ್ರದುರ್ಗದವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಾರೆ. ಅದರ ಹೊರತಾಗಿ ಜಮಖಂಡಿಯ ಹುಲಿ ಮಠದ ನಮ್ಮ ಗುರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜಮಖಂಡಿಯ ರುದ್ರಾವಧೂತದ ಮಹಾಸ್ವಾಮಿಗಳಾದ ಸನ್ಮಾನ್ಯ ಶ್ರೀ ರುದ್ರಾವಧೂತ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ, ಸಹಜಾನಂದ ಸ್ವಾಮೀಜಿಯವರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಜಿಲ್ಲಾ ಸುನೂತನ ಜಮಾತದ ಅಧ್ಯಕ್ಷರಾದ ಕಾರಿ ಸಮೀವುಲ್ಲಾ ಖಾದ್ರಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ಚರ್ಚಿನ ಫಾದರ್ ಆದ ರೆವರೆಂಡ್ ಫಾದರ್ ಲಕ್ಷ್ಮಣ್ ಜಿ, ಸೇಂಟ್ ಪೌಲ್ ಬಿಲಿವರ್ಸ್ ಈಸ್ಟರ್ನ್ ಚರ್ಚ್ ಜಮಖಂಡಿ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಜರತ್ ಮೌಲಾನಾ ಮೊಹಸಿನ್ ಅಹಮದ್ ಅವರು ಕೂಡ ಜಮಿಯತ್ ಉಲಮಾ ಹಿಂದದ ನಮ್ಮ ಬಾಗಲಕೋಟೆ ಜಿಲ್ಲಾ ಸೆಕ್ರೆಟರಿ, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಮ್ಮ ಆನಂದ್ ಇವರು, ಓಲೆಮಟ್ಟಿ ಇವರು ಕೂಡ, ಇವ್ರದ್ದು ಕೂಡ ಉಪಸ್ಥಿತಿ ಬಹಳ ಅತಿ ಮುಖ್ಯ ಐತಿ. ಇವರೆಲ್ಲರಿಗೂ ಕೂಡ ನಾವು ಹೋಗಿ ಭೇಟಿಯಾಗಿ ನಮ್ಮೆಲ್ಲಾ ಸಮಿತಿಯವರು ಕೂಡಿಕೊಂಡು ನಾವು ಅವರಿಗೆಲ್ಲರೂ ಈ ವಿಷಯಗಳನ್ನು ತಿಳಿಸಿ ತಾವು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು. ಈ ಕಾರ್ಯಕ್ರಮ ಈಗಿನ ದಿನದಲ್ಲಿ ಬಹಳ ಅತ್ಯವಶ್ಯ ಐತಿ. ನಾವೆಲ್ಲರೂ ಹಿಂದೂ ಮುಸ್ಲಿಂ ಭೇದ ಭಾವನ ಎಲ್ಲರೂ ಕೂಡಿ ಒಗ್ಗಟ್ಟಾಗಿ ಬಾಳಿ ಈ ದೇಶ ಒಂದು ಶಾಂತಿ ನಡೆಸಲಿಕ್ಕೆ ನಾವು ಇಲ್ಲಿ ಜಮಖಂಡಿಯಿಂದ ಒಂದು ಸಣ್ಣ ಕಾರ್ಯಕ್ರಮದ ಮೂಲಕ ನಾವೊಂದು ಪ್ರೇರಣೆ ನೀಡೋಣ ಅಂತ ಹೇಳಿ ಅವರಿಗೆಲ್ಲರಿಗೂ ಆಮಂತ್ರಣ ಕೊಟ್ಟಿವಿ. ಅದರ ಜೊತೆಗೇನೆ ನಮ್ಮ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಕಾರ್ಯಕ್ರಮದ ದಿನಾಂಕ ಅಂತೂ ನಾವು ಈಗಾಗಲೇ ತಿಳಿಸಿದ್ದೀವಿ. ಮಂಗಳವಾರ ದಿವಸ 23ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಈ ಕಾರ್ಯಕ್ರಮ ಅದ. ಮಂಗಳವಾರ 23ನೇ ತಾರೀಕ ಸಾಯಂಕಾಲ 5 ಗಂಟೆ ಈ ಕಾರ್ಯಕ್ರಮ ಇರುವುದರಿಂದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು PWD ಮಿನಿಸ್ಟರ್ ಆದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ RB ತಿಮ್ಮಾಪುರ್ ಸಾಹೇಬರು ಕೂಡ
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದ ಸನ್ಮಾನ್ಯ ಶ್ರೀ ಎಂ.ಬಿ. ಪಾಟೀಲ್ ಸಾಹೇಬರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೂ ನಮ್ಮ ಜಿಲ್ಲೆಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ನವರು ಹಾಗೂ ಬಿ ಚಿಮ್ಮನಕಟ್ಟಿ ಅವರು, ಜೆ.ಟಿ. ಪಾಟೀಲ್ ಅವರು ಹಾಗೂ ಜಗದೀಶ್ ಗುರುಗುಂಟೆ ಅವರು, ಆನಂದ್ ನ್ಯಾಮಗೌಡ ಅವರು, ಸಿದ್ದು ಸವದಿ ಅವರು, ಹಾಗೂ ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದ ಮಾಜಿ ಸಚಿವರಾದ ಎಸ್.ಆರ್. ಪಾಟೀಲ್ ಸಾಹೇಬರು ಹಾಗೂ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಿರಿಯರಾದ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಅಜಯ್ ಕುಮಾರ್ ಸರ್ನಾಯಕ್ ಸಾಹೇಬರು, ಅದಲ್ಲದೆ ಇನ್ನೂ ನಮ್ಮ ಡೆಪ್ಯೂಟಿ ಕ್ಯಾಂಡಿಡೇಟ್ ಆದ ಬಿಜಾಪುರ ನಗರದ ಮುಷರೀಫ್ ಅವರು ಹಾಗೂ ಎಲ್ಲಾ ಇದು ಪಕ್ಷಾತೀತ ಕಾರ್ಯಕ್ರಮಗಳು. ಒಂದ ಸಂದೇಶ ಏನಪ್ಪಾ ಅಂದ್ರೆ ನಮ್ಮ ಅಧ್ಯಕ್ಷರು ಹೇಳಿದಾಗ ಒಂದೆಲ್ಲ ಕೌಮಿ ಏಕತಾ ಅಂತ ಹೇಳಿದ ಟೈಟಲ್ ಕೊಟ್ಟಿದ್ದೀವಿ. ಕೌಮಿ ಏಕತಾ ಅಂದ್ರೆ ಎಲ್ಲಾರು ಸೇರಿ ಮಾಡುವಂತ, ಎಲ್ಲಾರು ಸೇರಿ ನಡುವಂತ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಎಲ್ಲಾ ಸಮಾಜದ ಶ್ರೀಗಳ, ಎಲ್ಲಾ ನಮ್ಮ ಮೌಲಾನ, ಆಮೇಲೆ ಎಲ್ಲಾ ಸಮಾಜದ ಮುಖಂಡರು ತಗೊಂಡು ನಡೆಸುವಂತ ಕಾರ್ಯಕ್ರಮ. ಉದ್ದೇಶ ಏನಂದ್ರೆ ಹಜರತ್ ಟಿಪ್ಪು ಸುಲ್ತಾನ್ ಅವರು ಬರೀ ಮುಸ್ಲಿಂ ಸಮಾಜಿಗೆ ಸೀಮಿತ ಅಲ್ಲ, ನಮ್ಮ ದೇಶದ ಪರವಾಗಿ ಹೋರಾಡಿದವರು, ಬ್ರಿಟಿಷರ ಜೋಡಿ ಏಕಾತ್ಮವರ್ತಿ ಯಾರು ಅದರಂದ್ರೆ ಅದರ ಹಜರತ್ ಟಿಪ್ಪು ಸುಲ್ತಾನ್ ಅವರು. ಮತ್ತೊಂದು ಹೆಮ್ಮೆ ವಿಷಯ ಏನಪ್ಪಾ ಅಂದ್ರ ಅವರು ಕರ್ನಾಟಕದಲ್ಲಿ ಹುಟ್ಟಿದಾರ, ಅದೊಂದು ಹೆಮ್ಮೆ ವಿಷಯ. ಮುಸ್ಲಿಂ ಸಮಾಜದವರ ನಮಗೊಂದು ಹೆಮ್ಮೆ ವಿಷಯ. ಅದನ್ನ ಬಿಟ್ಟು ಅವ್ರೇನ್ ಜಾತಿಗೆ ಸೀಮಿತ ಅಲ್ಲ. ಮತ್ತ ನಮ್ಮ ಅಧ್ಯಕ್ಷರ ಈಗಾಗಲೇ ಪೂರಾ ತಿಳಿಸಿದಾರ. ಕಾರ್ಯಕ್ರಮ ಆಗುವುದು ಇಲ್ಲಿ ಅಬೂಬಕರ್ ದರ್ಗಾದಲ್ಲಿ. ಇದನ್ನ ಐತಿಹಾಸಿಕ ಜಾಗ ನಮ್ದ. ಅದ್ರ ಅಬೂಬಕರ್ ದರ್ಗಾ ಅಂದ್ರ ಯಾಕಂದ್ರೆ ಎಲ್ಲಾರು ಸೇರಿ ಎಲ್ಲಾರು ಬಂಧುರಾಯನ ಗುಡಿ ಅಂತಾರ. ಇದು ಹಜರತ್ ಅಬೂಬಕರ್ ದರ್ಗಾ ಅಂತ ಮುಸ್ಲಿಂ ಸಮಾಜದವ್ರು ಅಂತಾರ. ಮತ್ತೆ ಇನ್ನು ಕಚಿವಾದ ಪಟೋದನ ಸರ್ಕಾರ ಅವರು. ಅಂದ್ರೆ ನಮ್ ಜಮಖಂಡಿಯಲ್ಲಿ ಯಾವುದೂ ಭೇದ ಭಾವ ಎಲ್ಲಿ ಬೇಕಾದ್ರೆ ನಡೆದ್ರು, ನಮ್ ಜಮಖಂಡಿಯಲ್ಲಿ ಯಾವತ್ತೂ ಭೇದ ಭಾವ ನಡೆದಿಲ್ಲ. ಅದ್ರ ಟಿಪ್ಪು ಸುಲ್ತಾನ್ ಅವ್ರದ ಈ ಜಯಂತಿಯನ್ನು ಏನ್ ನಾವು ಮೊದಲನೇ ಸಲ ಆಚರಣೆ ಮಾಡ್ತಾ ಇಲ್ಲ, ಸುಮಾರು ವರ್ಷದಿಂದ ಇದನ್ನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದ್ರೊಳಗೆ ಎಲ್ಲಾ ಸಮಾಜದವರು ಸೇರ್ನ ಮಾಡ್ಕೊಂಡು ಬಂದಿದೀವಿ. ಇವತ್ತಿನ ಈಗಿಂದ ವಿಷಯ ಏನಪ್ಪಾ ಅಂದ್ರ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಪಕ್ಷಾತೀತ ಜಾತ್ಯತೀತ ಎಲ್ಲಾರು ಸೇರ್ಕೊಂಡು ನಾವು ಒಂದು ಕಮಿಟಿ ಮಾಡೀವಿ. ಈ ಕಮಿಟಿಯಲ್ಲಿ ಎಲ್ಲಾರು ತಗೊಂಡು ಎಲ್ಲಾರು ಸೇರಿ ಕಮಿಟಿ ಮಾಡೀವಿ. ಇದ್ರೊಳಗೆ ಯಾವುದು ಕಮಿಟಿಯಲ್ಲಿ ಭೇದ ಭಾವ ಪಕ್ಷದ ಅದು ಏನು ತಗೊಳ್ಳ. ಈ ಕಮಿಟಿದವ್ರು ಬಹಳಷ್ಟ ಇದ್ರ ದುಡಿವಿ ಸುಮಾರು 1 ತಿಂಗಳದಿಂದ ಎಲ್ಲ ಕಮಿಟಿ ಎಲ್ಲ ಕೆಲಸನು ಮಾಡಬೇಕು, ಎಲ್ಲ ಕಡೆ ಪಾಂಪ್ಲೆಂಟ್ ಮಾಡಬೇಕು, ಎಲ್ಲ ಕಡೆ ಹೇಳಬೇಕು. ಹಿಂಗೆಲ್ಲ ನಮ್ಮ ಮುಧೋಳ, ಜಮಖಂಡಿ, ಆಲ್ಮಟ್ಟ, ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಇದೊಂದು ಹೇಳಿ ಕೇಳಿ ಎಲ್ಲ ಮಾಡಿದೀವಿ. ಮತ್ತೆಲ್ಲ ಹಗರಾತ್ರಿ ಕೂಡಿಸಿ ನಮ್ಮ ಕಮಿಟಿ ಅವರು ಬಹಳಷ್ಟು ದುಡಿದಿದ್ದಾರೆ, ಅವ್ರಿಗೂ ಧನ್ಯವಾದ. ಮತ್ತೆ ತಮ್ಮ ಪತ್ರಕರ್ತದವ್ರ ಇರ್ಲಾಂದ್ರೆ ಬಿಲ್ಡಿಂಗ್ ಇದ್ರಾಗ ಸಾಧ್ಯ ಇಲ್ಲ. ತಾವು ಪತ್ರಕರ್ತದವ್ರ ಪ್ರತಿಯೊಂದ್ರಾಗ ಪಾತ್ರ ಒಂದು ದೊಡ್ಡ ಪ್ರಮಾಣನಾಗ ಇರ್ತೈತಿ. ಆ ಪತ್ರಕರ್ತ ಗೋಷ್ಠಿ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲಾರು ತಿಳಿಬೇಕು, ಎಲ್ಲಾರು ಇಲ್ಲಿ ಅಗಸ್ಬೇಕು, ಆಮೇಲೆ ಇಲ್ಲಿನ ಒಳ್ಳೆ ಮೆಸೇಜ್ ಅನ್ನು ಹೋಗ್ಬೇಕು ಜಮಖಂಡಿ ಮುಖಾಂತರ. ತಾವೆಲ್ಲ ಜಮಖಂಡಿಯಲ್ಲಿ ಪತ್ರಕರ್ಗೋಷ್ಠಿ ಏನ್ ಮಾಡಕತ್ರಿ, ಇದರದ ಪರಿಣಾಮ ಏನಾಗ್ತದ ನಮ್ಮ ಜಿಲ್ಲೆಗ, ನಮ್ಮ ಸ್ಟೇಟ್ಗ, ನಮ್ಮ ದೇಶಕ್ಕ ಒಂದು ಒಳ್ಳೆ ಮೆಸೇಜ್ ಹೋಗುವಂತ ಯಾವ್ದು ಒಂದು ದಾರಿ ಇದ್ರೆ ನಮ್ಮ ಪತ್ರಕರ್ತ ಮಿತ್ರ ವತಿಯಿಂದ ನಾನು ಇವತ್ತು ಹೇಳಕ್ ಬಯಸ್ತೀನಿ. ಮತ್ತು ತಾವು ಬಂದಿರಿ, ನಾವು ಕರೆದಿದ್ದಕ್ಕ ತಮ್ಗೆಲ್ಲರೂ ತುಂಬಾ ಧನ್ಯವಾದ.